ರಾಷ್ಟ್ರಪತಿ ಅಂಗಳ ತಲುಪಿದ ಸದನದಲ್ಲಿನ ಸಮರ. ಗವರ್ನರ್ ಭಾಷಣ ಹೈ ಡ್ರಾಮಾ ಕ್ರಿಯೇಟ್ ಮಾಡಿತು. ಕೈಪಡೆ ಜಟಾಪಟಿ ಏನಿತ್ತಲ್ಲ, ಇದೀಗ ರಾಷ್ಟ್ರಪತಿಗಳ ಅಂಗಳ ತಲುಪಿದೆ. ಸದನದ ಸಮರ. ಗವರ್ನರ್ ಭಾಷಣ ಹೈ ಡ್ರಾಮಾ, ಕೈಪಡೆ ಜಟಾಪಟಿ. ಸದನದಲ್ಲಿ ಕೈ ಶಾಸಕರಿಂದ ಘೆರಾವ್ ಹಾಕಲು ಯತ್ನ ನಡೆಯಿತು ಅನ್ನೋದ್ರ ಬಗ್ಗೆ. ಅಧಿವೇಶನದಲ್ಲಿ ಭಾಷಣದ ಬಳಿಕ ಬೆಳವಣಿಗೆಯ ಮಾಹಿತಿ ಸಿಕ್ಕಿದೆ. ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರ ನಡವಳಿಕೆಯ ಕುರಿತು ಮಾಹಿತಿ ಹೋಗಿದೆ ರಾಷ್ಟ್ರಪತಿಗಳಿಗೆ. ಭಾಷಣದ ಮೊದಲ ಪ್ಯಾರಾ ಮತ್ತು ಕೊನೆಯ ಪ್ಯಾರಾ ಓದಿದೆ. ರಾಷ್ಟ್ರಪತಿಗೆ ಸದನದ ಸಮರದ ಇಂಚಿಂಚು ಮಾಹಿತಿ ಸಿಕ್ಕಿದೆಯಂತೆ. ಮೊನ್ನೆ ಏನು ಹೈಡ್ರಾಮಾ ಆಯ್ತು ಸದನದಲ್ಲಿ, ಅದು ರಾಷ್ಟ್ರಪತಿಗಳಿಗೆ ಇದೀಗ ಮಾಹಿತಿ ಲಭ್ಯವಾಗಿರುವಂಥದ್ದು. ಕೈಪಡೆ ಘೆರಾವ್ ಹಾಕಕ್ಕೆ ನೋಡ್ತಲ್ಲ ರಾಜ್ಯಪಾಲರನ್ನ, ಆ ಇಂಚಿಂಚು ಮಾಹಿತಿಯೂ ಕೂಡ ಈಗ ಲಭ್ಯವಾಗಿದೆ. ಭಾಷಣದ ಬಳಿಕ ಏನಾಯ್ತು, ಭಾಷಣದ ಮೊದಲೇನಾಯ್ತು, ಆಡಳಿತ ಪಕ್ಷ ಹೇಗೆ ನಡ್ಕೊಂತು, ಪ್ರತಿಪಕ್ಷ ಹೇಗೆ ನಡ್ಕೊಂತು, ಸದಸ್ಯರು ಯಾವ ರೀತಿ ನಡ್ಕೊಂಡ್ರು, ಭಾಷಣದ ಯಾವ ತುಣುಕುಗಳನ್ನ ರಾಜ್ಯಪಾಲರು ಓದಿದ್ರು, ಇಂಚಿಂಚು ಮಾಹಿತಿಯೂ ಕೂಡ ಈಗ ರಾಷ್ಟ್ರಪತಿ ಸದನದವರೆಗೆ ತಲುಪಿದೆ. ಅಧಿವೇಶನದಲ್ಲಿ ಭಾಷಣದ ಬಳಿಕ ಏನೆಲ್ಲ ಬೆಳವಣಿಗೆಗಳಾಯ್ತು ಅನ್ನೋದ್ರ ಬಗ್ಗೆ ರಾಷ್ಟ್ರಪತಿಗಳಿಗೆ ಈಗ ಮಾಹಿತಿ ತಲುಪಿರುವಂತದ್ದು. ಸದನದ ಸಮರದ ಬಗ್ಗೆ ರಾಷ್ಟ್ರಪತಿಗಳಿಗೆ ಗವರ್ನರ್ ವರದಿ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಹೇಗೆ ನಡ್ಕೊಂತು, ಕಾಂಗ್ರೆಸ್ ಸದಸ್ಯರು ಹೇಗೆ ನಡ್ಕೊಂಡ್ರು, ಹೇಗೆ ಘೋಷಣೆ ಕೂಗಿದ್ರು, ಹೇಗೆ ಘೆರಾವ್ ಹಾಕಲು ಪ್ರಯತ್ನ ಪಟ್ಟರು, ದುರ್ವರ್ತನೆ ತೋರಿದ್ರು, ಇನ್ನು ವಿಪಕ್ಷ ಈ ಸಂದರ್ಭದಲ್ಲಿ ಏನು ಮಾಡಿತು, ವಿಪಕ್ಷದ ಸದಸ್ಯರು ಹೇಗೆ ನಡ್ಕೊಂಡ್ರು, ಯಾವ ಒತ್ತಡವನ್ನ ತರೋಕೆ ಪ್ರಯತ್ನ ಪಟ್ಟರು, ಹೀಗೆ ಎಲ್ಲ ಇಂಚಿಂಚು ಮಾಹಿತಿಯನ್ನ ಗವರ್ನರ್ ಸಲ್ಲಿಸಿದ್ದಾರಂತೆ. ಅಧಿವೇಶನದಲ್ಲಿ ಭಾಷಣದ ಬಳಿಕ ಏನೆಲ್ಲ ಬೆಳವಣಿಗೆಗಳು ಆಯ್ತು ಅನ್ನೋದ್ರ ಬಗ್ಗೆ ರಾಷ್ಟ್ರಪತಿ ಭವನದವರೆಗೂ ಕೂಡ ಈಗ ಮಾಹಿತಿ ತಲುಪಿರುವಂಥದ್ದು. ಗವರ್ನರ್ ಭಾಷಣ ಹೈ ಡ್ರಾಮಾ ಅಂದಿದ್ರು. ಕೈಪಡೆ ಜಟಾಪಟಿಯನ್ನೇ ನಡೆಸಿತ್ತು ಆವತ್ತು. ಏನಾಯ್ತು ಆಕ್ಚುಲಿ, ಸದಸ್ಯರು ಹೇಗೆ ನಡ್ಕೊಂಡ್ರು, ಕಾಂಗ್ರೆಸ್ನ ಸದಸ್ಯರು ಹೇಗೆ ನಡ್ಕೊಂಡ್ರು, ಜೊತೆಗೆ ಬಿಜೆಪಿ ನಾಯಕರುಗಳು ಕೂಡ ಹೇಗೆ ವರ್ತನೆ ಮಾಡಿದ್ರು ಅನ್ನುವಂಥ ಇಂಚಿಂಚು ಮಾಹಿತಿಯನ್ನು ಕೂಡ ರಾಜ್ಯಪಾಲರು ಈಗ ರಾಷ್ಟ್ರಪತಿ ಸದನದವರೆಗೆ ಅದನ್ನ ಮುಟ್ಟಿಸಿದ್ದಾರೆ, ವರದಿಯನ್ನ ಕೊಟ್ಟಿದ್ದಾರೆ. ಅಧಿವೇಶನದಲ್ಲಿ ಭಾಷಣದ ಬಳಿಕ ಏನಾಯ್ತು, ಏನೆಲ್ಲ ಬೆಳವಣಿಗೆಗಳು ನಡೀತು ಅನ್ನುವಂಥ ಮಾಹಿತಿ. ಸದನದ ಸಮರದ ಬಗ್ಗೆ ರಾಷ್ಟ್ರಪತಿಗಳಿಗೆ ಗವರ್ನರ್ ಈಗ ವರದಿಯನ್ನ ಸಲ್ಲಿಸಿರುವಂಥದ್ದು. ಕಾಂಗ್ರೆಸ್ ಸದಸ್ಯರು ಹೇಗೆ ಕೂಗಿದ್ರು, ಹೇಗೆ ನಡ್ಕೊಂಡ್ರು, ಹೇಗೆ ಘೋಷಣೆಯನ್ನ ಕೂಗಿ ಆವತ್ತು ಘೆರಾವ್ ಹಾಕಲು ಪ್ರಯತ್ನ ಪಟ್ಟರು, ಅವರ ದುರ್ವರ್ತನೆ ಎಂಥದ್ದು ಅನ್ನೋದ್ರ ಬಗ್ಗೆ, ಜೊತೆಗೆ ವಿಪಕ್ಷಗಳು ಈ ಸಂದರ್ಭದಲ್ಲಿ ಏನು ಮಾಡ್ತಿತ್ತು, ವಿಪಕ್ಷ ಸದಸ್ಯರು ಹೇಗೆ ವರ್ತನೆಯನ್ನ ತೋರಿದ್ರು ಅನ್ನುವಂಥ ರೀತಿಯಲ್ಲಿ, ಇನ್ನು ಆವತ್ತು ಏನು ಅವರಿಗೆ ಓದಲು ಒಂದು ವರದಿಯನ್ನ ಕೊಟ್ಟಿದ್ರು, ಅದರಲ್ಲಿ ಮೊದಲ ಪ್ಯಾರಾ ಮತ್ತು ಕೊನೆಯ ಪ್ಯಾರಾವನ್ನ ಓದಿದ್ದೆ ಅನ್ನುವಂಥ ಮಾಹಿತಿಯನ್ನ ತಲುಪಿಸಿದ್ದಾರಂತೆ. ಒಟ್ಟಿನಲ್ಲಿ ತಮ್ಮ ಮೇಲೆ ಒತ್ತಡ ಉಂಟಾಯಿತು ಅಂತ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರಂತೆ. ಜಿ ಬಿಲ್ ಸಲುವಾಗಿ ಸರ್ಕಾರಕ್ಕೆ ಸಲಹೆ ನೀಡಿದ್ದೆ, ಭಾಷಣದ ಬದಲಾವಣೆ ರಾಜ್ಯ ಸರ್ಕಾರ ಒಪ್ಪಿರಲಿಲ್ಲ. ಜಂಟಿ ಅಧಿವೇಶನದಲ್ಲಿ ತಾವು ಮಾಡಿದಂತಹ ಭಾಷಣ, ತಮಗೆ ಸಿದ್ಧಪಡಿಸಿ ಕೊಟ್ಟಿದ್ದ ಭಾಷಣದ ಮಾಹಿತಿಗಳು, ಭಾಷಣ ಓದಿದ ಬಳಿಕ ಆಡಳಿತ ಪಕ್ಷದ ಸದಸ್ಯರ ವರ್ತನೆ ಹೀಗಿತ್ತು, ವಿಪಕ್ಷಗಳು ಹೀಗೆ ನಡ್ಕೊಂಡ್ವು ಅನ್ನುವಂಥ ಇಂಚಿಂಚು ಮಾಹಿತಿಯನ್ನು ಕೂಡ ರಾಷ್ಟ್ರಪತಿ ಭವನಕ್ಕೆ ಈಗ ತಲುಪಿಸಿದ್ದಾರಂತೆ.